ಮಳೆ ನೋಡಿ ರಾತ್ರಿ ಶುರುವಾಗಿರುವಂಥ ಮಳೆ ಬಿಟ್ಟೇ ಇಲ್ಲ. ಬೆಳಿಗ್ಗೆ ಆಗಲೇ ಒಂದು 7 ಗಂಟೆ ಆಗ್ತಾಯಿದೆ, ಇನ್ನೂ ಬರ್ತಾನೆ ಐತೆ. ಅದೇನೋ ಅಂತಾರಲ್ಲ, ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಅಂತ, ಹಂಗೆ ನನ್ನ ಕೆಲಸ. ನೈಟು ಒಂದು 7 ಗಂಟೆವರೆಗೂ ಎಲ್ಲ ಬಟ್ಟೆಗಳೆಲ್ಲ ತೊಳೆದು ಒಣಗಾಕಿದ್ರೆ ಈ ರೀತಿ ಎಲ್ಲ ನೆಂದೋಗ ಮತ್ತೆ ತಗೊಂಡೆಲ್ಲ ನೀಟಾಗಿ ಜಾಲಿಸಿ ಮತ್ತೆ ಒಣಗಾಕಬೇಕು. ನಾವು ರಾತ್ರಿ ಒಂದು 4 ಗಂಟೆ ಕರೆಕ್ಟಾಗಿ ಎಚ್ಚರ ಆಗ್ಬಿಡ್ತು. ಯಾಕೆ ಅಂದರೆ ಮೇಲ್ಗಡೆ ನಮ್ಮದು ಇದು ಶೀಟ್ ಮನೆ ನೋಡ್ರಿ. ಅಲ್ಲಿ ಏನಾಗಿದೆ ಅಂದರೆ ಈ ವರ್ಷ ಪೂರ್ತಿ ಅಲ್ಲೊಂದು ಮರ ಐತೆ ಮೂಲೆಲ್ಲ, ನಾನು ಆಮೇಲೆ ತೋರಿಸ್ತೀನಿ. ಅದೇನಾಗಿದೆ, ಆ ಮರದ್ದೆಲ್ಲ ಎಲೆ ಅಂತೆ ಮತ್ತು ಅದರಲ್ಲಿರುವಂಥ ಚಿಕ್ಕ ಪುಟ್ಟ ಸೊಪ್ಪೆಲ್ಲ ಬಂದುಬಿಟ್ಟು ಈ ಮಧ್ಯೆ ನಾವು ಒಂದು ಬೈಟದ ಥರ ಗೋಡೆ ಥರ ಕಟ್ಟಿದ್ದೀವಿ, ಮೇಲೆ ಒಂದು ಚಿಕ್ಕದಾಗಿ ಕಟ್ಟೆ ಥರ. ಅಲ್ಲಿ ಬಂದುಬಿಟ್ಟು ಎಲ್ಲ ಹಿಂಗೆ ನೀರು ಬರೋಕ್ಕೆ ಇದಿರುತ್ತಲ್ಲ, ಮಧ್ಯೆ ಗ್ಯಾಪು ಶೀಟ್ ಇದು ಹೋಲ್ ಇದು ಈ ಥರ ಇದೆಯಲ್ಲ ದಿಂಡು, ಅದು ಹೋಲ್ ಇರುತ್ತಲ್ಲ, ಹಿಂಗೆ ನೀರು ಹೋಗೋದಕ್ಕೆ ಸ್ಟ್ರೈಟಾಗಿ ಅಲ್ಲೆಲ್ಲ ಕಟ್ಕೊಬಿಟ್ಟೈತೆ ಎಲ್ಲ ಸೊಪ್ಪು ಅದೆಲ್ಲ ಬಂದುಬಿಟ್ಟು. ಕಟ್ಕೊಂಡಿದ್ರೆ ಏನು ಮಾಡೈತಿ ಅದು ಅಂದರೆ, ಮಳೆ ಬಂದಮೇಲೆ ನೋಡಿರಿ ಈ ಸೋಫಾ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಇದರಲ್ಲಿ ನೀರು, ಆಮೇಲೆ ಇಲ್ಲಿ ಈ ಬೇಷನ್ ಇಟ್ಟಿದ್ದೀನಿ, ಮತ್ತು ಅಲ್ಲದೊಂದು ಇದು ಇಟ್ಟಿದ್ದೀನಿ ನೀರಿನ ಕ್ಯಾನು. ನೀರೆಲ್ಲ ಮೇಲೆಯಿಂದ ಇಳಿದಿರೋದು, ಅಲ್ಲಿಂದ ಅಲ್ಲಿದೆ ನೋಡ್ರಿ ಆ ಥರ ಶೀಟಿನ ಜಾಯಿಂಟು, ಅಲ್ಲಿಂದ ಇಳಿದಿರೋದು. ಅದಕ್ಕೆ ಎದ್ದು ಇಷ್ಟೆಲ್ಲ ಕೆಲಸಗಳು 4 ಗಂಟೆಯಿಂದೆಲ್ಲ ಇಟ್ಟು ಒರೆಸಿ ಮಗಕ್ಕೆ ಎದ್ದಳಪ್ಪ ಮಂಜಪ್ಪ, ನೀನಂತೂ ನೀನು ನಾಚಿಕೆ ಆಗಲ್ಲ ನಿನಗೆ. 7 ಗಂಟೆ ಆದರೂ ಮಲ್ಕೊಂಡಿದ್ದು ಎದಳ. ಹಾಂ, ಯಾಕಾಗ್ತೈತೆ, ನಾನು ಎದ್ದಿದ್ದೀನಲ್ಲ. ಎಲ್ಲೈತೆ ಛತ್ರಿ? ವಾಷಿಂಗ್ ಮಿಷಿನ್ ಕೆಟ್ಟೋಗಿಲ್ಲ ಅದ್ರಾಗೆ. ಪಾಪ ನೋಡಮ್ಮಯ್ಯ ನಮ್ಮ ಬಟ್ಟೆ ಅವತಾರಗಳೆಲ್ಲ ಇಲ್ಲಿ. ಯಾರುದ್ರಿನಪ್ಪ, ಎಲ್ಲ ನೆಂದೋಗ್ಬಿಟ್ಟವೆ. ಇವಜ್ಜಿ ನೋಡ್ದಾಳು, ತಗೊಂಡೋಗ್ಬೇಕಾ ಇದ್ರಾಗ ಇಕ್ಕೀನಿ ಅಂತಂದು ಕಳಿಸ್ಬೇಕಾ? ಇಲ್ಲೇ ನೋಡಿಲ್ಲೇ ಇಲ್ಲ, ಇದ್ರಾಗಿಲ್ಲ, ನಿಲ್ಲು. ನಾನು ಅದ್ರಾಗಿನ ಐತೇನು. ನಿಮ್ಮ ಅಜ್ಜಿ ಭಾರಿ ಇಂತವಳೆ ಲಾಸ್ಯ. ನಿಮ್ಮ ಅಜ್ಜಿ ನೋಡಿರೋಳು ತಗೊಂಡೋಗ್ಬೇಕು. ನೋಡಿ ಹಂಗೆ ಹೋಗವಳೆ. ಇವಾಗೆಲ್ಲ ನಮ್ಗೊಂದು ಕೆಲಸ ಇಕ್ಕೊದ್ಲು. ಬೆಳಗ್ಗೆ ಏನು ನಿನ್ಗೇನು ಕೆಲಸ ಇಲ್ಲ? ಇಲ್ಲ ಅಮ್ಮ, ಅಷ್ಟೇ ಹೋಗಿ ಬಂಗಾರಿ. ಹಲೋ ಎಲ್ರಿಗೂ ನಮಸ್ಕಾರ. ಸೊ ಎಲ್ಲಿಗೆ ಪದ್ಮ ರೆಡಿ ಆಗ್ಬಿಟ್ಟು ಹೋಗ್ತಿದ್ದಾಳೆ ಅಂತ ಅಂದ್ಕೊತಾ ಇರ್ಬೋದು. ಎಲ್ಲೂ ಇಲ್ಲ, ಸುಮ್ಮನೆ ಹಾಕ್ಕೋಬೇಕು ಅಂತ ಅನ್ನಿಸ್ತು ಈ ಸ್ಯಾರಿನ ಹಾಕ್ಕೊಂಡೆ. ಇದು ಬಂದ್ಬಿಟ್ಟು ನಮ್ಮ ಮನೆಯವರು 21 ಇಯರ್ಸ್ ಆಗುತ್ತೆ, ಆದರೆ 20 ಇಯರ್ಸ್ ಕಂಪ್ಲೀಟ್ ಆಗಿದೆ ಈ ಸ್ಯಾರಿನ ಕೊಡಿಸ್ಬಿಟ್ಟು. ಇದನ್ನ ತುಂಬ ಕಷ್ಟಪಟ್ಟು ಕೊಡಿಸಿರುವಂಥ ಸ್ಯಾರಿ. ಆಮೇಲೆ ನಾನು ಡಿಸ್ಕಷನ್ ಮಾಡ್ತೀನಿ ಈ ಸ್ಯಾರಿ ಬಗ್ಗೆ. ಈಗ ಸದ್ಯಕ್ಕೆ ಈ ಸ್ಯಾರಿ ತೋರಿಸೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಬಂದೆ ನಿಮ್ಮ ಮುಂದೆ. ನೋಡಿ, ಈ ಸ್ಯಾರಿ ಬಂದ್ಬಿಟ್ಟು ಬ್ಲ್ಯಾಕ್ ಅಂಡ್ ಆರೆಂಜ್ ಕಲರ್ ಬಾರ್ಡರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಇದ್ರ ಬ್ಲೌಸ್ ಇದಲ್ಲ, ಆದರೆ ಇದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಆಗ್ತಾ ಇದೆ, ಅದಕ್ಕೋಸ್ಕರ ಮನೇಲಿರೋದೇ ಹಾಕಿದ್ದೀನಿ. ನನಗೆ ಇಷ್ಟು ದಿನ ಈ ಬ್ಲೌಸ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನೊಂದು ಸಪ್ರೇಟ್ ಪೀಸ್ ತಗೊಂಡು ಹೊಲಿಸ್ಬೇಕು ಅಂತಂದೇ ಅಂದ್ಕೊಂಡಿದ್ದೆ. ಆದರೆ ಮೊನ್ನೆ ಬ್ಲೌಸಸ್ ಎಲ್ಲ ಜೋಡಿಸ್ತಾ ಇದ್ನಲ್ಲ ಒಂದು ಇದಕ್ಕೆ ಬ್ಯಾಗ್ಗೆ, ಅವಾಗ ಸಿಕ್ತು. ಈ ಸ್ಯಾರಿ ಮೇಲೆ ಇಟ್ಕೊಂಡ್ರೆ ಎಕ್ಸಾಕ್ಟಾಗಿ ಮ್ಯಾಚ್ ಆಯಿತು. ಇದು ಈ 2 ಇಯರ್ಸ್ 3 ಇಯರ್ಸ್ ಬ್ಯಾಕ್ ಬಂದಿತ್ತು ನೋಡ್ರಿ, ಬನಾರಸಿ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಟ್ರೆಂಡ್ ಆಗಿತ್ತಲ್ಲ, ಆ ಸ್ಯಾರಿ. ಇದು ಗೋಲ್ಡ್ ಕಲರ್ ಸ್ಯಾರಿಗೆ ಇದು ಬಂದಿತ್ತು. ಅದು ಈ ಸ್ಯಾರಿಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಹಂಗಾಗಿ ಇದು ನಮ್ಮ ಮನೆಯವ್ರು ಕೊಡಿಸಿರುವಂಥದ್ದು ಫಸ್ಟ್ ಸ್ಯಾರಿ ನನಗೆ ಕೊಡಿಸಿದ್ದು. ಇದನ್ನು ನಾನು ಯಾರಿಗೂ ಕೊಟ್ಟಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಮೇನ್ ನೋಡ್ತಾ ಇರ್ಬೋದು ನೆರಿಗೆ ಎಲ್ಲಾನು. ಸ್ವಲ್ಪ ಇದು ರಫ್ ಬರುತ್ತೆ ಸ್ಯಾರಿಗೂ. ಇದನ್ನು ಐರನ್ ಮಾಡಬೇಕು, ಐರನ್ ಮಾಡಲಿಲ್ಲ. ಐರನ್ ಮಾಡಿದರೆ ಇನ್ನೂ ಚೆನ್ನಾಗಿ ಕುತ್ಕೊಂಡಿರೋದು. ಈ ಥರ ಇದೆ. ಸೊ ಬನ್ನಿ, ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ನೋಡಿ, ಕಿಚನ್ದು ಒಂದು ಇದು ತಗೊಂಡಿದ್ದೀನಿ. ಏನಂದರೆ ರೋಟಿ ಮೇಕರ್, ಶ್ರೀ ವಾಸವಿ ಅವರ ಬ್ರ್ಯಾಂಡ್ ಇದು, ಕಿಚನ್ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮೇಯ್ನ್ ನಾನು ತಗೊಂಡಿದ್ದು ಪರ್ಪಸ್ ಏನಂದರೆ ಚಪಾತಿ ಮತ್ತು ಒಬ್ಬಟ್ಟು. ನನಗೆ ಇದು ತುಂಬ ಕಷ್ಟ ಆಗ್ಬಿಟ್ಟಿತ್ತು. ನನಗೆ ಚಪಾತಿ ಒಸೆಯೋದಾಗಿರ್ಬೋದು, ಒಬ್ಬಳೇ ಆಗಿರೋದ್ರಿಂದ ನಾನೇ ಒಸಿಬೇಕು, ನಾನೇ ಚಪಾತಿ ಸುಡಬೇಕು. ಅದಕ್ಕೋಸ್ಕರ ಯಾವಾಗಲೂ ಜಗಳ ಮಾಡ್ತಿದ್ದೆ. ಅದಕ್ಕೋಸ್ಕರ ನನಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಇವ್ರ ಪೇಜ್ ಕಾಣಿಸ್ತು. ಸೊ ಅಲ್ಲಿಂದ ನಾನು ತಗೊಂಡಿದ್ದು. ಮನಿ ಆ ಕಡೆ ಹೋಗು, ಮ್ಯೂಟ್ ಮಾಡು, ಹೋಗು. ಮ್ಯೂಟ್ ಇನ್ ಆಗಿ ಯೂಸ್ ಮಾಡ್ಬೋದು, ಅದಕ್ಕೋಸ್ಕರ 2 in 1 ಆಗಿ ಬಳಸ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದು ನಾನು.
ಈಗ ಚಪಾತಿ ನೋಡ್ತಾ ಇರ್ಬೋದು, ಉಂಡೆ ಮಾಡಿ ಇಡ್ತೀನಿ, ಯಾವ ರೀತಿ ಬರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಲೈವಲ್ಲಿ. ನಮಗಂತೂ ಈ ವರ್ಕ್ ನೋಡ್ಬಿಟ್ಟು ತುಂಬ ಖುಷಿ ಆಯ್ತು. ಆಗಲೇ ಒಂದು ಸುಟ್ಟಿಟ್ಟಿದ್ದೀನಿ, ಸೊ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೇಳೋಣ ಅಂತ ಹೇಳ್ಬಿಟ್ಟು ಇವಾಗ ಇದು ಮಾಡಿದೆ ನೋಡಿ. ಸುಮ್ಮನೆ ಈ ಥರ ಅಂದ್ಬಿಟ್ಟು ಸುಮ್ಮನೆ ಉಂಡೆ ಇಟ್ಟರೆ ಆಗುತ್ತೆ, ನಾ ಸುಮ್ಮನೆ ಹಂಗೆ ಅಂತೀನಿ ಅಷ್ಟೇ. ಇದಕ್ಕೆ ಬಟರ್ ಪೇಪರು ಇವೆರಡೂ ಅವರೇ ಕೊಟ್ಟಿರ್ತಾರೆ. ಒಂದು ವೇಳೆ ಇದೆಲ್ಲ ಹೋದ್ಮೇಲೆ ನಾವು ಅಮೌಂಟ್ಗೆ ತಗೋಬೋದು. ಬಟರ್ ಶೀಟ್ ಒಂದು ನೋಡಿ ಇಷ್ಟೇ. ಇದನ್ನು ಈ ರೀತಿ ಕ್ಲೋಸ್ ಮಾಡೋದು. ನೋಡಿ ಇಷ್ಟು ಕ್ಲೋಸ್ ಮಾಡಿದ್ದೀನಿ. ಆಮೇಲೆ ಇದನ್ನು ಪ್ರೆಸ್ ಕೊಡ್ಬೇಕು ನಾವು ಅಷ್ಟೇ, ಈ ಥರ ಅಷ್ಟೇ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತೆಳುವಾಗಿ ಬಂದೈತೆ. ಈ ಥರ ಒಂದು ಶೀಟ್ ತೆಗೆದುಬಿಟ್ಟು ನಾವು ಒಬ್ಬಟ್ಟು ಯಾವ ರೀತಿ ಹಾಕ್ತೀವೋ ಸ್ಟವ್ ಮೇಲೆ ಹಂಗೆ ಹಾಕ್ಬಿಟ್ರೆ ಮುಗಿದೋಯ್ತು. ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ, ಎಷ್ಟು ಸಾಫ್ಟಾಗಿ ಬರುತ್ತೋ ನೋಡಿ. ಆಲ್ರೆಡಿ ಒಂದು ಸುಟ್ಟಿಟ್ಟಿದ್ದೀನಿ ನೋಡಿ, ಸಾಫ್ಟಾಗಿದೆ. ಒಂದು ಕೈಯಲ್ಲಿ ಮಡಚ್ಬೋದು ನೋಡಿ. ನಾನು ಅಳಿಗೆ ನಾವತ್ತೇನು ಚಪಾತಿ ಹಿಂಗೆ ಮುದ್ರಕೊಳ್ಳೆಲ್ಲ ಕೈಗೆ ಅಂತ ನೋಡ್ತಾ ಮುಖನ. ಸೊ ಈಗ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ಅಯ್ಯಪ್ಪ, ಇಷ್ಟು ದಿನ ನಾನೇನೋ ಕೊಬ್ಬಳೆ ಹಿಂಗೆ ಕಷ್ಟಪಟ್ಟೆ ಅನ್ಕೊಂತೀನಿ ಇದು ನೋಡ್ದಾಗಿಂದ. ಏನು ಬೀಳಲ್ಲ, ಏನಿಲ್ಲ ನೋಡಿ, ಏನು ಕ್ಲೀನಾಗಿ ಕೈ ಟಚ್ ಆಗದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಇದನ್ನ ತಗೊಂಡ್ರೆ. ಸೇಮ್ ಒಬ್ಬಟ್ಟು ನಾವು ತಟ್ಟದಾಗ ಯಾವ ರೀತಿ ಹಾಕ್ತೀವಿ ಅದೇ ಥರನೇ ಬಟರ್ ಶೀಟು. ನಮ್ಮನೆಯವ್ರು ಅಯ್ಯೋ ಸುಟ್ಟೋಯ್ತು, ಪೇಪರ್ ಸುಟ್ಟೋಯ್ತು ಅಂತವ್ರೆ. ಸುಡಲ್ಲ ನೋಡಿ. ನಿಧಾನಕ್ಕೆ ಈ ಥರ ಅಂದ್ಬಿಟ್ರೆ ಮುಗಿದೋಯ್ತು ಅಷ್ಟೇ ಚಪಾತಿ. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ನೋಡಿ, ಇದರಲ್ಲೇ ಸುಟ್ಟುಬಿಡುತ್ತೆ ನೀಟಾಗಿ. ಎಣ್ಣೆ ಅಂಶ ಕಾಣಿಸ್ತಾ ಇರುತ್ತೆ ನಮಗೆ ಚಪಾತಿಯಲ್ಲಿ. ನೋಡಿ ಹತ್ತರಿಂದ ತೋರಿಸ್ರಿ. ನೋಡಿ ಉಂಡೆಗೆ ಹಾಕಿರ್ತೀವಲ್ಲ ಸಾಕು. ಇದನ್ನೇ ಆರಾಮಾಗಿ ನಮ್ಮ ಮನೆಯವ್ರಿಗೆ ಮೊದಲೇ ಆಯಿಲ್ ಜಾಸ್ತಿ ಹಾಕ್ಬಾರ್ದು, ಹೆಂಗೋ ಇದು ಆರಾಮಾಗಿ ತಿನ್ಕೊತಾರೆ. ಸೊ ನಿಮಗೂ ಬೇಕಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಇನ್ಸ್ಟಾದಲ್ಲಿ ಕೊಟ್ಟಿರ್ತೀನಿ, ಇದರಲ್ಲೂ ಬೇಕಂದರೆ ಕೇಳಿ ನಾನು ಕೊಡ್ತೀನಿ. ನೀವು ಬುಕ್ ಮಾಡ್ಕೋಬೋದು ಆರಾಮಾಗಿ. ಒಬ್ಬೊಬ್ಬರು ಇರ್ತಾರಲ್ಲ ಲೇಡೀಸ್ ಅಂತ, ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದು. ಈಗ ಮೊಟ್ಟೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡೋಣ ಅಂತ ಒಂದು ಹತ್ರ ಕುತ್ಕೊಂಡೆ. ನಮ್ಮ ಮನೆಯವ್ರು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಡ್ತೀನಿ ಕೊಡು ಅಂತ ಇಸ್ಕೊಂಡ್ರು. ಯಾಕಂದರೆ ಪ್ರತಿ ಸಾರಿನೂ ವೀಡಿಯೋ ಶೂಟ್ ಮಾಡಿದ್ರೆ ನನಗೊಂದು ವ್ಲಾಗ್ ಅನ್ನೋದು ಸಿಗುತ್ತೆ. ಇಲ್ಲ ಅಂದರೆ ಸೊ ಒಂದಿನ ಮಿಸ್ಸೇ ಆಗೋಗುತ್ತೆ ಒಂದೊಂದು ಸಾರಿ. ಆದರೆ ಯಾಕಂದರೆ ಪ್ರತಿಯೊಂದು ವೀಡಿಯೋ ಶೂಟ್ ಮಾಡ್ತಾಯಿದ್ರೆ ಒಂದು ವ್ಲಾಗ್ ಆಗೋದು. ಸೊ ಹಂಗಾಗಿ ಅದರಲ್ಲಿ ಮೊಬೈಲಲ್ಲಿ ಟ್ರೈಪಾಡ್ ಎಲ್ಲ ಹಾಕ್ಕೊಂಡು ಮೊಬೈಲ್ ಆನ್ ಮಾಡೋದು ಆಫ್ ಮಾಡೋದು ಎಲ್ಲ ಒಬ್ಬಳೇ ಮಾಡ್ಕೊಂಡು ಮಾಡ್ಬೇಕಂದ್ರೆ ಹೆವಿ ರಿಸ್ಕ್ ಆಗುತ್ತೆ. ಮತ್ತು ಅಡುಗೆ ಕೆಲಸನೂ ಲೇಟ್ ಆಗುತ್ತೆ, ವೀಡಿಯೋಸು ಸಿಗೋಲ್ಲ. ಸೊ ಹಂಗಾಗಿ ನಮ್ಮ ಮನೆಯವ್ರು ಇದ್ದರೆ ಪಾಪ ಅರ್ಥ ಮಾಡ್ಕೊಂಡು ಚೆನ್ನಾಗಿ ನನಗೆ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾರೆ. ಹಾಗೆ ಈ ಸ್ಯಾರಿಗೆ ಬ್ಲೌಸ್ ಮ್ಯಾಚ್ ಆಯ್ತಾ ಇಲ್ವಾ ಅಂತಂದು ಕಾಮೆಂಟ್ ಮಾಡಿ. ನಾನು ಒಂದು ಕೈ ಬಳೆ ಏನಾಯಿತು ಅಂದರೆ ಅಲ್ಲಿ ಹಿಟ್ಟು ಕಲಿಸ್ಬೇಕಾದ್ರೆ ಇದಾಯಿತು, ಸ್ಟೋನ್ ಒಂದು ಬಿದ್ದಂಗೆ ಆಯಿತು. ಅದಕ್ಕೆ ಅದನ್ನು ಬಿಚ್ಚಿಟ್ಟೆ. ಇದನ್ನು ಹಿಂದಕ್ಕೆ ಅಂದ್ಕೊಂಡಿದ್ದೀನಿ ಅಷ್ಟೇ. ಸೇಮ್ ಇದೇ ಥರ ಬಳೆ ಇನ್ನೊಂದಿದೆ, ಅದನ್ನು ಎರಡು ಕೈಗೆ ಒಂದೊಂದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸಿಂಗಲ್ ಬಳೆ ಹಾಕಿದ್ದೀನಿ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗೇ ಇದೆ. ಸ್ವಲ್ಪ ಸೆರಗು ಮಾತ್ರ ರಫ್ ಬರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸ್ಯಾರಿ. ಹಾಗಾಗಿ ಇದನ್ನು ಹಾಕ್ಕೋಬೇಕು ಅಂತ ಅವತ್ತಿಂದ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ನಿಮ್ಮ ಮುಂದೆ ಹಾಕ್ಕೊಂಡು ಬಂದೆ. ಯಾವ ರೀತಿ ಇದೆ ಅಂತಂದು ಹೇಳೋದು ಮಾತ್ರ ಮರಿಬೇಡಿ. ಹಲೋ ಹಲೋ ಹಾಯ್, ಅವರ್ ಯು ಇಬ್ರು ಒಂದೇ ಸಲ ನೀವು ನಮ್ಮ ಮನೆಗೆ ಏನೋ ನೆಂಟರು ಬರ್ತಾರೆ. ನೆಂಟ್ರಂಗ್ ಬರ್ತಾರೆ, ನೆಂಟ್ರಂಗ್ ಬರ್ತಾರೆ. ಏನೋ ಚಿಂತೆ ಇದೆಯಾ? ಮೊಟ್ಟೆ ಪಲ್ಯ ಚಪಾತಿ. ಮೊಟ್ಟೆ ಪಲ್ಯ ಚಪಾತಿ ಇವಾಗ ಮಾಡಿದೆ, ಎಲ್ಲರದು ಕಂಪ್ಲೀಟ್ ಆಯ್ತು. ಮಕ್ಳಿನ್ನೂ ತಿಂದಿಲ್ಲ, ಅವ್ರಿಗೊಂದು 2 ಸುಟ್ಟಿಟ್ಟಿದ್ದೀನಿ. ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಅನ್ನ ನಮ್ಮ ಅಮ್ಮರ ಮನೆ ಅನ್ನ ತಂದು ಊಟ ಮಾಡ್ತಾರೆ. 2 ಚಪಾತಿ ತಿಂದು. ಇನ್ನು ರೈಸ್ ಮಾಡಲಿಲ್ಲ, ಇನ್ನು ಅವ್ರಿಬ್ರಿಗೆ ಇನ್ನೇನು ಅಂತಂದು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂತಾರೆ. ಇನ್ನೊಂದು ಸ್ಯಾರಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ. ಈ ಸ್ಯಾರಿನ ನಮ್ಮ ಮನೆಯವ್ರು ಫಸ್ಟ್ ಟೈಮ್ ಕೊಡಿಸಿರೋವಂಥದ್ದು. ಇದು ಫಸ್ಟ್ ಕೊಡಿಸಿರೋವಂಥದ್ದು ಮದುವೆ ಆದಮೇಲೆ. ಮೇಯ್ನು ಈ ಸ್ಯಾರಿ ಕೊಡ್ಸೋದಕ್ಕೆ ಸುಮಾರು ಅಂದರೆ 1 ವಾರ ಏನಾದರೂ ಕಷ್ಟಪಟ್ರೆ, ಅಂದರೆ ಕೂಲಿ ಕೆಲಸಕ್ಕೆ ಹೋಗಿದ್ರು, ಕಡಲೆ ಗಿಡ ಕೀಳಕ್ಕೆ ಎಲ್ಲನೂ. ಅವಾಗ 50 ರೂಪಾಯಿ ಅಲ್ಲ ಕೂಲಿ. ಹೌದಮ್ಮ, ನೀನು ಪ್ರಾಣ ತಿಂದೆ. ಹೊಸ್ದಾಗಿ ಬೇರೆ ಮದುವೆ ಆಗಿದ್ದೆ. ಒಂದು ಹೆಣ್ಣಿಗೆ ಒಂದು ಸೀರೆ ಕೊಡ್ಸೋಕ್ಕಾಗಲ್ಲ ಅಂದರೆ ಇನ್ನು ಮದುವೆ ಏನಕ್ಕೆ ಮಾಡ್ಕೋಬೇಕಾಯ್ತು ನಾನು. ಒಂದು ಎಷ್ಟು 50 ರೂಪಾಯಿ ಕೂಲಿ. ಡೈಲಿ ಹೋದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಡಲೆ ಗಿಡ ಕೀಳಬೇಕು, 50 ರೂಪಾಯಿ ಕೂಲಿ. ಹಂಗೆ ಹೋಗಿ 1200 ರೂಪಾಯಿ ಇಟ್ಟು ಏನು ಬೇಡ ಬಿಡ, ಹಿಂಗೆ ತೋರಿಸು ಬೇಕಾದ್ರೆ ಇಟ್ಕ ಹಂಗೆ ತಿರುವೈತ್ಲಾಗೆ ಫ್ರಂಟ್ ಕ್ಯಾಮ್ರಾ ಬಾ ಆಯ್ತಾಗ ನೀನು ಹಂಗಲ್ಲ. ಇಬ್ರು ಮಾತಾಡೋಣ, ಕುತ್ಕ ಇಲ್ಲಿ ಕೊಡಿಲ್ಲ, ಇಟ್ಕೊಂತೀನಿ ಮೊಬೈಲು. ಫ್ರಂಟ್ ಕೊಡು, ನಾನು ಇಟ್ಕೊಂತೀನಿ ಕುತ್ಕ. ಯಾವ್ದ್ರಾಗ ಹೋದ್ರೆ ವಾಯ್ಸ್ ಕೇಳಿಸ್ತಲ್ಲ ಬಿಡು. ಇಲ್ಲ ಓ ನಿನ್ನ
ದರ್ಶನ ಮಾಡ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಮಂಜುನಾಥ್ ಬೇಡ, ನನ್ನೇನು ದರ್ಶನ ಯಾರು ಮಾಡ್ಕೊಡ್ರಿ, ಹೇಳಪ್ಪ. ನಾನೇನು ದೇವ್ರಲ್ಲ. ಹೇಳು ಏನು ಹೇಳ್ಬೇಕು? ಅದೇ 50 ರೂಪಾಯಿ ಕೂಲಿ. 50 ರೂಪಾಯಿ ಕೂಲಿ ಅಂದ್ರೆ ಇವಾಗ ನಾವು ಮದುವೆ ಆಗಿ 20 ವರ್ಷ ಆಗೈತೆ. 2005 ಅದೇ ಆಗಿದ್ದು. 2005 ಆಗಿದ್ದು. ಅಂದ್ರೆ ಇವಾಗ 2026 ಅಂದ್ರೆ 21 ವರ್ಷ ಆಗೈತೆ. ಈ ಸೀರೆ ಕೊಡ್ಸಿ 21 ವರ್ಷ ಆಗೈತೆ. ಇದು ಕೊಡ್ಸಕ್ಕೆ ನನಗೆ ಆಗ್ತಾ ಇಲ್ಲ, ಯಾಕಂದ್ರೆ 1200 ರೂಪಾಯಿ ಅವಾಗ್ಲೇನೆ, 20 ವರ್ಷದ ಹಿಂದೆ. ಅವಾಗ ಕೂಲಿ 50 ರೂಪಾಯಿ ಕಡಲೆ ಗಿಡ ಕೀಳಕ್ ಹೋದ್ರೆ. ಹೌದು. ಬೆಳಗ್ಗೆ ಸಾಯಂಕಾಲದವರೆಗೆ ಕಡಲೆ ಗಿಡ ಕೀಳ್ಬೇಕು. ಆ ಹೋಗಿ ದಿನ 50 ರೂಪಾಯಿ ದುಡ್ದು 1200 ದುಡ್ಡು ಕೂಡಿಕೊಂಡು 1200 ರೂಪಾಯಿ ಕೊಟ್ಟು ಈ ಸೀರೆ ಕೊಡ್ಸಿದ್ದೆ. ಫಸ್ಟ್ ಸೀರೆ ಇದು. ಆಮೇಲೆ ಏನಾಯ್ತು? ಏನು ಆಮೇಲೆ ಏನಾಯ್ತು? ಒಂದು 10 ವರ್ಷ ಆಮೇಲೆ ಏನಾಯ್ತು? ಪ್ರಳಯ ಆಗೋಯ್ತಾ? ಏನು ಆಗ್ಲಿಲ್ಲ, ಸುನಾಮಿ ಬಂತ? ಸಂಸಾರ ನಡ್ಕೊಂಡು ಹೋಯ್ತು ಅಷ್ಟೇ. ಎಂತ ಸಂಸಾರ ಮಾಡ್ಬಿಟ್ರಿ ಒಂದ್ 10 ವರ್ಷ. ಅಯ್ಯೋ ಬಿಡು, ಎಲ್ಲ ಬ್ಯಾಡ್ ಹ್ಯಾಬಿಟ್ ಕಲ್ತ್ಕೊಂಡು ಹೋದೆ ಅಷ್ಟೇ. ಸರಿ ಅದನ್ನಲ್ಲ ಬಿಡು, ಏನು ಬಂದಂಗೆ. ಅದೇ ಎಲ್ಲಾರು ಮಾಡ್ತಾರೆ, ತಿಳ್ಕೋಬೇಕು. ಬೇಗ ತಿಳ್ಕೋಬೇಕು. ಹಿಂಗೆ ಎಲ್ಲ ಏನ್ ಮಾಡೋಣ, ಒಬ್ರು ಬೇಗ ತಿಳ್ಕೊಬೇಕಂದ್ರೆ ಕೆಲವ್ರಿಗೆ ಲೇಟ್ ಆಗಿ ಅರ್ಥ ಆಗದ್, ಬೇಗ ಅರ್ಥ ಆಗಲ್ಲ. ಈಗ ಊರೆಲ್ಲ ಹಾಳಾದ್ಮೇಲೆ ಊರ್ ಬಾಗ್ಲ ಹಾಕೊಂಡ್ ಕುತ್ಕೊಂಡಂಗ ಆಗೈತೆ. ಆಯ್ತೆ, ಇವಾಗ 5 ವರ್ಷ ತೀರ್ಸಿದಿನಲ್ಲ ದುಡ್ದು, ನನ್ ಸಾರ ಎಲ್ಲ. ಹೌದೇ? ಇನ್ನು ಮುಂದೆ ಇನ್ನೆಷ್ಟು ವರ್ಷ ಬದುಕಿತ್ತು ಅಷ್ಟು ವರ್ಷ ಆರಾಮಾಗಿರ ಬಿಡು. ಹೋಗೋದು ಹೋಗ್ಲಿ, ಹೋಗಿರೋದು ಯಾವತ್ತೂ ಚಿಂತೆ ಮಾಡ್ಬೇಡ, ಹೋಯ್ತಾ ಹೋಗ್ಲಿ. ನಾನ್ ಚಿಂತೆ ಮಾಡಿದ್ರೆ ಡೈಲಿ ಅಳ್ತಾ ಇದ್ದೆ, ಇಲ್ಲ ನಿಂತ ಜಗಳ ಮಾಡ್ತಿದ್ದೆ. ಹೇಳಿದ್ದು ಅದಕ್ಕೆ ನಾನು ಸೇಮ್ ನಿನ್ ಕ್ಯಾರೆಕ್ಟರ್ ಹೇಳು. ಇವಾಗ ನನ್ನ ಮದುವೆ ಮಾಡ್ಕೊಂಡಿದ್ರೆ ನನ್ನ ಕ್ಯಾರೆಕ್ಟರ್ ಬರೋದು ನಿನಗೆ. ಹಂಗೆ ನಾನು ಹೆಂಗ್ ಮಾಡಿದ್ರೆ ನಿನ್ಗೂ ಹಂಗೆ ಬರೋದು. ಇವಾಗ ಪಕ್ಕದೊಳರು ಹೆಂಗ್ ಮಾಡಿದ್ರೆ ಅವ್ರ ಬುದ್ಧಿನೇ ನಮಗ್ ಬರೋದು. ಹೌದೌದು, ನಿಜ. ಅದು ಒಳ್ಳೇದಾದ್ರೆ ಒಳ್ಳೇದು. ಕೆಟ್ಟದ್ದಾದ್ರೆ ಕೆಲವರು ಇದು ಕೆಟ್ಟದಾಗ ಮಾಡ್ಬಾರ್ದು ಅಂತ ತಿಳ್ಕೊಂತಾರೆ. ಕೆಲವರು ಆಫ್ ಮೈಂಡರ್ ಒಬ್ರು ಹೆಂಗ್ ಮಾಡಿದ್ರೆ ಹಂಗೆ ಮಾಡ್ತಾರೆ. ಮಾಡಬಾರ್ದು. ಅವ್ನ ಏನ್ ಸರ್ವ್ ಮಾಡ್ತಾ ಇದ್ದಾನ, ನೆಟ್ಟಿಂಗ್ ಮಾಡ್ತಾನ, ಅವನೇನು ತಪ್ಪು ಮಾಡ್ತಾ ಇದ್ದಾನ, ಅದು ಒಂಥರ ಯೋಚನೆ ಮಾಡ್ಬೇಕು. ನೋಡಿ, ಅವ್ನು ಮಾಡೋದು ಒಳ್ಳೇದಾಯ್ತಂದ್ರೆ ಅವನಂಗೆ ಮಾಡೋಣ, ಅವ್ನು ಮಾಡೋದು ಕೆಟ್ಟದೈತಂದ್ರೆ ಮಾಡಬಾರ್ದು. ನಮ್ಮಿಬ್ಬರ ಲೈಫ್ ಅಲ್ಲಿ ನಡೆದಿರೋಂಥ ಘಟನೆಗಳೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀವಿ ಪ್ರತಿಯೊಂದು ವ್ಲಾಗ್ಸ್ ಅಲ್ಲಿ. ನನ್ನ ಹಳೆ ವಿಡಿಯೋಗಳೆಲ್ಲ ನೋಡ್ಕೊಂಡು ಬಂದಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ, ಹೊಸಬ್ರಿಗೆ ಅರ್ಥ ಆಗಿರಲ್ಲ. ಯಾಕಂದ್ರೆ ಹೊಸದಾಗಿ ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ಏನಿದು ಹಿಂಗ್ ಮಾತಾಡ್ತಾವ್ರೆ ಅಂತ ಅನ್ಕೊಂತೀರಾ. ಹಳೆ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಬಂದಿರೋದು ಅರ್ಥ ಆಗಿರುತ್ತೆ. ನಮ್ಮಿಬ್ಬರಿಂದ ನಾವು ಲಾಸ್ ಆದಂಥ ಲೈಫಲ್ಲಿ ನಮ್ಮಿಂದ ಒಬ್ಬರಾದರೂ ಬುದ್ಧಿ ತಂದ್ಕೊಂಡು ಒಳ್ಳೆ ಜೀವನ ರೂಪಿಸ್ಕೊಂತಾರೆ, ಒಂದು ಎಚ್ಚೆತ್ಕೊಳ್ತಾರೆ ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಅದಕ್ಕೋಸ್ಕರ ಲೈಫ್ನ ಎಷ್ಟು ಬೇಗ ಹಾಳು ಮಾಡ್ಕೋಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ನಾವಿಬ್ರೇನೆ ಕಾರಣ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ರತಿ ವಿಡಿಯೋದಲ್ಲೂ ಹೇಳೋದಷ್ಟೇ, ಯಾರು ಆಗಲ್ಲ. ಗಂಡನಿಗೆ ಹೆಂಡತಿ ಗಂಡ ಬಿಟ್ಟರೆ ಯಾರು ಆಗಲ್ಲ. ಅಟ್ಲೀಸ್ಟ್ ಅಪ್ಪ ಅಮ್ಮ ಅಯ್ಯೋ ಅನ್ಬೋದಿದ್ರೆ, ಅವರು ಇಲ್ಲ ಅಂದ್ರೆ ಆಗಲ್ಲ, ಇನ್ಯಾರು ಆಗಲ್ಲ. ಸಾಮರ್ಥ್ಯ ಇದ್ರೆ ಅಯ್ಯೋ ಅಂತಾರೆ, ಇಲ್ಲಾಂದ್ರೆ ಆಗಲ್ಲ, ಅಯ್ಯೋ ಅಂತಾರೆ, ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಮದುವೆ ಆಗೋದಕ್ಕೆ ಮುಂಚೆಯಿಂದನೂ ಅರ್ನಿಂಗನ್ನು ಸ್ಟಾರ್ಟ್ ಮಾಡಿ, ದುಡಿಯೋಕ್ಕನ್ನು ಸ್ಟಾರ್ಟ್ ಮಾಡಿ, ಅಲ್ಪ ಸ್ವಲ್ಪ ನಿಮ್ಮ ಖರ್ಚಿಗೆಲ್ಲ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಸೇವ್ ಮಾಡ್ಕೊಂಡು ಬಂದರೆ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಮೇತ ಚೆನ್ನಾಗಿರ್ಬೋದು ನೆಮ್ಮದಿಯಾಗಿ. ಸಾಲಗಳನ್ನ ಏನಿಲ್ಲ, ನಾನು ಹಾಳು ಮಾಡ್ದಂಗೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಒಂದು 3 ಫ್ಲೋರ್ ಮನೆ ಕಟ್ಬೋದಾಯ್ತು. ಅಷ್ಟು ದುಡ್ಡಿರೋದು ನೋಡ್ರಿ, ದುಡ್ದಿರೋದೆ. ಅದಕ್ಕೆ ಹೇಳ್ತೀನಿ, ಮಿಡಲ್ ಕ್ಲಾಸ್ ಸಮೇತ ಆರಾಮಾಗಿ ಬದುಕೋಬಹುದು. ಏನಂದ್ರೆ ಬುದ್ಧಿ ಇರಬೇಕು ಸ್ಟಾರ್ಟಿಂಗ್ ಇಂದ. ನಾವು ಎಲ್ಲ ಹಾಳು ಮಾಡಿ ಬುದ್ಧಿ ತಗೊಂತೀವಿ ಅಂದ್ರೆ ದುಡ್ಡು ಕಷ್ಟ. ಸಾಮಾನ್ಯವಾಗಿ ನಮ್ಗೆ ಯಾವ್ದಾದ್ರು ತೋಟಗಳು ಜಮೀನುಗಳು ಇಲ್ಲ ಅಂದ್ರೆ ಅದನ್ನ ರಿಕವರಿ ಮಾಡೋದು ತುಂಬಾ ಕಷ್ಟ. ಇದ್ರೆ ಸ್ವಲ್ಪ ಮೆರಿಬಹುದು, ರಿಕವರಿನೂ ಮಾಡ್ಬೋದು, ಸಾಲ ಮಾಡಿರೋದು. ಅಂದ್ರೆ ಆಸ್ತಿ ಇರುತ್ತಲ್ಲ, ಅಂದ್ರೆ ಈ ಕಾಲದಲ್ಲಿ ಅದು ಆಗಲ್ಲ, ಯಾವ್ದು ಬೆಳೆನೂ ಸಿಗಲ್ಲ, ಏನು ಇಲ್ಲ. ಹಂಗಾಗಿ ಹೇಳೋದು ಇಷ್ಟೇನೆ, ಯಾರು ಆತರ ಯಾಮಾರ್ಕೊಂಡು ದುಡ್ಡು ಮಾತ್ರ ಯಾಮಾರ್ಕೊಂಡು ನೀವು ಹಾಳು ಮಾಡಕ್ಕಂತೂ ಹೋಗ್ಬೇಡ್ರಿ. ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಲೈಫಲ್ಲಿ. ನಾವೇನೋ ದೇವ್ರು ಸದ್ಯಕ್ಕೆ ದೇವ್ರು ನಮ್ಮ ಕಡೆ ಇದ್ದಾನೆ, ನಮ್ಗೆ ಕಷ್ಟ ಎಷ್ಟು ಬಂತೋ ಅದೇ ರೀತಿನೇ ಅದನ್ನ ಕಷ್ಟನ ಗೆಲ್ಲೋ ಶಕ್ತಿ ಕೊಟ್ಟ ದೇವ್ರು. ಅದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಆ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂತ ಬರ್ತಾ ಇದೀವಿ. ಸೊ ಧೈರ್ಯ ಕೊಟ್ನಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸಾಕು, ಹೇಳಿದ್ದು 20 ಸಲ ಹೇಳ್ತೀವಿ. ಒಂದ್ಸಲ ಹೇಳ್ಬೇಕೆ, ಅವನ ಕೇಳೋರ್ಗೆ ಬೋರ್ ಹೊಡಿಬೇಕು, ಅಷ್ಟೊತ್ತು ಹೇಳ್ತೀಯ. ನನ್ ಮಾತು ಕ್ಲಿಯರ್ ಆಗಿ ಹೇಳ್ತೀರಾ ನನಗೂನು ಶಾನ ಅದೇ ಹೇಳ್ತೀಯ. ಹೇಳ್ಬೇಕು ಸ್ವಲ್ಪ ಜನಕ್ಕೆ. ಇವಾಗ ನೀನೇನಂದೆ, ಸ್ವಲ್ಪ ಜನಕ್ಕೆ ಬೇಗ ಬುದ್ಧಿ ಬರುತ್ತೆ, ನನಗೆ ಲೇಟ್ ಆಗಿ ಬಂತು. ಹಂಗೆ ಸ್ವಲ್ಪ ಜನಕ್ಕೆ 2-3 ಸಲ ಹೇಳಿದ್ರೆ ತಲೆಗೆ ಹೋಗುತ್ತೆ, ಬೇಜಾರಾಗ್ತಲ್ಲ ಹೇಳ್ತಾಳಲ್ಲ ಹೇಳಿದ್ದೆ ಅಂತ. ಆಗ ನಿನಗೆ ಬೇಜಾರಾಗ್ಬೋದು. ಬೇರೆಯವ್ರಿಗೆ ಓಕೆ 1-2-3 ಸರಿ ಹೇಳಿದ್ರಪ್ಪ ತಳಪ್ಪ ಏನೋ ಐತೆ ಇದ್ರಲ್ಲಿ ಅಂತ ನೋಡಿ ಎಚ್ಚೆತ್ಕೊಂತಾರೆ. ಓಕೆ ಫ್ರೆಂಡ್ಸ್, ಈಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಸ್ಯಾರಿ ಚೇಂಜ್ ಮಾಡ್ಕೊಂಡು ಡ್ರೆಸ್ ಹಾಕೊಂಡು ಮಲಗದೆ, ಬೆಳಿಗ್ಗೆ ಎದ್ದು ಇನ್ನು ಜಾಗಿಂಗ್ ಹೋಗದೆ. ಇನ್ನೊಂದು, ಇವಾಗ ನಾನು ಸೀರೆ ಕೊಡಿಸಿದ್ನಲ್ಲ,
ನೀನೇ ಕೊಡಿಸ್ತೇವೆ ಮತ್ತೆ ನನಗೆ ಹೊಸ್ದಾಗಿ ಮದುವೆ ಆದಾಗ. ನಂದು ನಿಂದು ಅಂತಾರೇನ್ರಿ ಯಾರಾದ್ರೂ ಗಂಡಂದು ಹೇಳ್ತಿದ್ದು ಅಂತ? ಈಗ ನೋಡಿ ನೀನು ಕೇಳಿದ್ದಕ್ಕೆ ಅದು ನನ್ಗೆ ಇದು ಯಾವುದು ಕಪ್ಪು ಸೀರೆ ಹಂಚಿನ ಸೀರೆ ಬೇಕು ಅಂದಿದ್ದಕ್ಕೆ ಹಂಚಿನ ಸೀರೆ ಅಂತವಪ್ಪ ಅಂದ್ರೆ 1200 ಅಂದ್ರು. ಅವಾಗ ನಿನ್ನೆ ಕರ್ಕೊಂಡು ಹೋಗಿ ಯಾವ್ದಂದ್ರೆ ನೀನ್ ಇದು ಒಪ್ಕೊಂಡೆ, ಅವಾಗ ಕೊಡಿಸಿದ್ದು. ಓಕೆ ಆಯ್ತು, ನೀನೇನ್ ಕೊಡಿಸ್ದೆ ಅಂದೆ. ನಂದು ಅಂತ ನಂದೇನು ಇಲ್ಲ ಇದುವರೆಗೂನು. ನಾನ್ ನಮ್ಮಪ್ಪ ಅಮ್ಮನ ಹತ್ರ ಸ್ವಲ್ಪ ಹೆಲ್ಪ್ ಮಾಡ್ಸಿ ನಿಮ್ ಪ್ರಾಬ್ಲಮ್ಸ್ ಅವಾಗ ಅಷ್ಟೇ. ಮಾಡ್ಸಿದ್ಯಾ? ನಂದು ಅಂತ ಇದುವರೆಗೂ ನಂದೊಂದು ರೂಪಾಯಿನೂ ಇಲ್ಲ, ನಿಜ ಒಪ್ಕೊಂತೀನಿ ನಾನು. ನಾನ್ ದುಡಿದ್ರು ಅದು ನಿಂದೇನೆ, ನಂದಲ್ಲ. ಇವಾಗ ದುಡ್ದಿರೋದೆಲ್ಲ ಕೊಟ್ಟಲ್ಲ, ಸುಮ್ನೆ ಕೇಳ್ದೆ ಬಿಡು. ಇರ್ಲಿ, ಕೊಡಿಸ್ಬೇಕಾಗಿರೋದು ನಾನು, ನೀನಲ್ಲ. ಇವಾಗ ನೀನು ಹೆಂಗ್ ಎಲ್ಲಿಗೋಗಿ ದುಡ್ಡು ಕೊಡ್ತೀಯ? ದುಡಿದ್ರು ಅದ್ ನಿಂದೇ ಅಲ್ಲ, ನಂದಾಗಲ್ಲ. ದುಡಿದ್ರು ಅದ್ ನನ್ನ ಅಕೌಂಟಿಗೆಲ್ಲ ಬರೋದೆಲ್ಲ. ಹಂಗಾಗಿ ಹೆಂಡತಿ ದುಡಿದ್ರು ಗಂಡಂದೆ, ಗಂಡ ದುಡಿದ್ರು ಗಂಡಂದೆ. ನಮ್ಮ ಮನೆ ಲೆಕ್ಕಾಚಾರ ಇಷ್ಟೇ ಇರೋದು. ನಮ್ಮಿಬ್ಬರ ಅಕೌಂಟ್ ಒಂದೇ, ತಕೊಂಡ್ರು ಒಂದೇ. ಸಸ್ಪೆನ್ಸ್, ಸೀಕ್ರೆಟ್ ಕೊಡೋದು ಈ ತರ ಏನು ಇಲ್ಲ. ಸೀಕ್ರೆಟ್ ಇಲ್ಲ ನಮ್ಮ ಹತ್ರ. ಇಬ್ರು ಅಷ್ಟೇ ಲೆಕ್ಕನೇ. ಲೆಕ್ಕ ಅಂದ್ರೆ ನಾನ್ ಖರ್ಚು ಮಾಡಿದ್ರೆ ಅಷ್ಟೇ. ಈ ಆಮೇಲೆ ನನ್ ಬಿಟ್ಟೇನ್ ಖರ್ಚು ಮಾಡಲ್ಲ. ಎಲ್ಲೋ ನಾನೇ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಕಾಣ್ದಿದ್ದಂಗೆ ಎಗ್ ರೈಸ್ ತರ್ಸ್ಕೊಂಡ್ ತಿಂತಾಳೆ ಅಷ್ಟೇ. ನಾನ್ ಬಂದ್ರೆ ಅವಾಗ ಕವರ್ಗಳೆಲ್ಲ ಬಿಸಾಕಿರ್ತಾರೆ. ಎಗ್ ರೈಸ್ ತರ್ಸ್ಕೊಂಡ್ ತಿಂತೀನಿ ಅಂತ ಕಾಣ್ದಂಗೆ. ಇನ್ನೇನು ಇಲ್ಲಾಂದ್ರೆ ಯಾವ್ದಾನ ಒಂದೊಂದು ಮೀಶೋದಾಗ ಕಾಣ್ದಂಗೆ ಬುಕ್ ಮಾಡ್ಕೊಂತಾರೆ ಅಷ್ಟೇ. ಒಂದು 300 ರೂಪಾಯಿ 400 ರೂಪಾಯಿ ಅಷ್ಟೇ. ಅವು ಅಷ್ಟೇ, ಇನ್ನೇನು ಹೇಳ್ಬೋದಲ್ಲ, 300 ರೂಪಾಯಿ ತರಕಾರಿಗೆ ಆಗೋತ್ತೆ, ಅದಕ್ಕೆ ಇದಕ್ಕಾಗೋತ್ತೆ ಅಷ್ಟೇ. ಇನ್ನು ದೊಡ್ಡ ದೊಡ್ಡ ಅಮೌಂಟ್ ಯಾವತ್ತು ನಾನು ಆತರ ಮುಟ್ಟಿಲ್ಲ. ಹೋದ್ರೆ ಗೊತ್ತಾಗ್ತದೆ, ಯಂಕೆ ಮುರಿತಾವೆ. ಮಾಡಂಗಿಲ್ಲ ಏನು. ಅಷ್ಟೇ, ನಮ್ಮ ಲೈಫ್ ಈ ತರ ಇರುತ್ತೆ. ಸೊ ನೋಡೋರ್ಗೆ ಅರ್ಥ ಆಗುತ್ತೆ ನಾವು ಯಾವ ರೀತಿ ಇದೀವಿ, ಇಬ್ರು ಬಾಂಡಿಂಗ್ ಯಾವ ರೀತಿ ಇದೆ ಅಂತ. ತುಂಬಾ ಜನ ಅದನ್ನೇ ಕಾಮೆಂಟ್ ಮಾಡ್ತೀರಾ. ತುಂಬಾ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟ್ಗೆ, ನಿಮ್ಮ ಕಾಮೆಂಟ್ಸ್ಗೆಲ್ಲ ನೋಡ್ಬಿಟ್ಟು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.